ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಅರಸೀಕೆರೆ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನ ಇವತ್ತು ನಾನು ಕವಿತಾ ಅರಸೀಕೆರೆ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಇವತ್ತು ನಾನು ಮಗುಗೆ ಮಾಡುವಂಥ ಸರ್ಲ್ಯಾಕ್ ಪೌಡ್ರ್ ಏನಿರುತ್ತೆ ಅದನ್ನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಫಸ್ಟಿಗೆ ಒಂದು ಜ್ಯೂಸ್ ಲೋಟದಲ್ಲಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಅದೇ ಜ್ಯೂಸ್ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳು, ಮತ್ತು ಆಮೇಲೆ 1/4 ಲೋಟ ಉದ್ದಿನ ಕಾಳು, ಒಂದು 10 ಬಾದಾಮಿ, ಹಾಗೆ ಒಂದು 10 ಗೋಡಂಬಿನ ತೊಗೊಂಡಿದ್ದೀನಿ. ಇದು ನಾನು 6 ತಿಂಗಳು ಮಗುಗೆ ಅಂತ ತೋರಿಸ್ತಾ ಇರೋದು. ಇನ್ನೂ ಒಂದು 6 ತಿಂಗಳು ಮೇಲಾಗಿದೆ ಅಂತಂದರೆ ಇನ್ನೂ ಜಾಸ್ತಿ ಕಾಳುಗಳನ್ನೆಲ್ಲ ಹಾಕ್ಕೋಬೋದು. ಇದನ್ನು ಫಸ್ಟಿಗೆ ಎಲ್ಲನೂ ಒಂದು ನೀರಲ್ಲಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಇದಕ್ಕೆ ಇನ್ನೂ ನೀವು ಬಜೆ, ಜೀರಿಗೆ, ಮೆಣಸು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಸರ್ಲ್ಯಾಕ್ ರೀತಿ ಸ್ವೀಟಾಗಿರಲಿ ಅನ್ನೋದಕ್ಕೋಸ್ಕರ ಅವನ್ನೆಲ್ಲನೂ ಸ್ಕಿಪ್ ಮಾಡಿದ್ದೀನಿ. ಈಗ 1-2 ಸಲ ಈ ಥರ ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ನೀಟಾಗಿ ವಾಶ್ ಆಗಿದೆ. ನಾನು ಅಂಗಡಿ ಅಕ್ಕಿನ ಯೂಸ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಬಿಸಿಲಿಗೆ ಈ ರೀತಿ ಒಣ ಹಾಕಬೇಕು. ಅದರಲ್ಲಿರೋಂಥ ತೇವಾಂಶ ಎಲ್ಲ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ 1-2 ಗಂಟೆ ಟೈಮ್ ಚೆನ್ನಾಗಿ ಬಿಸಿಲಿದ್ರೆ 1-2 ಗಂಟೆ ಟೈಮ್ ಆದರೆ ಸಾಕು. ನೆರಳಲ್ಲಿ ಒಣಗಿಸಿದ್ರೆ ಇನ್ನೂ ಒಳ್ಳೆಯದು. ನಾನು ಬಿಸಿಲಿಗೆ ಹಾಕಿದ್ದೀನಿ. ಈಗ ನೋಡಿ ಈ ರೀತಿ ಒಣಗಿದೆ. ಇಷ್ಟು ಒಣಗಿದ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಹಾಕಿ ಇವಾಗ ಬಿಸಿ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿಟ್ಟು ಕಡಿಮೆ ಉರಿಲಿ ಹುರ್ಕೋಬೇಕು. ಈ ರೀತಿ ಜಾಸ್ತಿ ಉರಿ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಬೆಚ್ಚಗಾದ್ರೂ ಸಾಕು. ಆಮೇಲೆ ಬಾದಾಮಿ ಮತ್ತು ಗೋಡಂಬಿನ ಸೆಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು, ಪೌಡ್ರ್ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಒಂದು ಕಾಟನ್ ಅಥವಾ ವೇಲ್ ಹಾಕ್ಬಿಟ್ಟು ಈ ರೀತಿ ಜಡಿ ಆಡ್ಕೋಬೇಕು. ಇದು ಒಂದು 6 ತಿಂಗಳ ಮಗುಗಾದರೆ ಈ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಸೂಜಿ ರವೆ ಅಷ್ಟು ತರಿ ಇದ್ದರೆ ಸಾಕು. ನಾನೇನು ಈ ಥರ ಜಡಿ ಮಾಡ್ತಿಲ್ಲ. ನನ್ನ ಮಗುಗೆ ಈ ಥರ ಸೂಜಿ ರವೆ ಅಷ್ಟು ಇದ್ದರೆ ಸಾಕು ಅಂತ ನಾನು ಡೈರೆಕ್ಟಾಗಿ ಹಂಗೆ ಹಾಕ್ತಿದ್ದೀನಿ. ನಿಮಗೆ ಅಂತ ಸ್ವಲ್ಪ ಮಾಡಿ ತೋರಿಸಿದಷ್ಟೇ. ಅದನ್ನು ಸರಿ ಇವಾಗ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇಷ್ಟೊತ್ತು ಪೌಡ್ರ್ ಆಯಿತು. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗೋಷ್ಟು ಪೌಡ್ರನ್ನ ಹಾಕಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀವು ಬೇಕು ಅಂದರೆ ಬೆಲ್ಲ ಹಾಕ್ಕೋಬೋದು, ಸ್ವೀಟ್ ಬೇಕು ಅಂದರೆ. ನಾನು ಉಪ್ಪಲ್ಲೇ ತೋರಿಸಿದ್ದೀನಿ. ಇದಕ್ಕೆ 1 ಟೀ ಗ್ಲಾಸಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು. ನಾನು ಹಾಕಿಲ್ಲ. ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಎಲ್ಲೂ ಇಲ್ಲ ಅನ್ನೋ ಥರ ನೋಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡಬೇಕು. ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ನೀಟಾಗಿ ಈ ಕೈ ಆಡಿಸ್ತಾರೆ. ಇಷ್ಟು ತಿಕ್ನೆಸ್ ಬಂದ್ರೂ ಸಾಕು. ಇನ್ನು ಹೋಗ್ತಾ ಬೇಕಂದರೆ 6 ತಿಂಗಳ ಮೇಲೆ ಆಗಿದೆ ನನ್ನ ಮಗುಗೆ ಅಂತಂದರೆ ಇನ್ನೂ ಗಟ್ಟಿಯಾಗಿ ಮಾಡ್ಕೋಬೋದು. ಇಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ತಿನ್ನೋಕ್ಕೆ ಅನ್ನೋದಾದರೆ ಇಷ್ಟಾದರೆ ಸಾಕು. ಈ ರೀತಿಯಾಗಿ ಬಂದಿದೆ. ಇಷ್ಟು ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ.